ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. IPO ಮಾರುಕಟ್ಟೆಯಲ್ಲಿ ಮತ್ತೊಂದು ಹೊಸ ಕಂಪನಿ ಎಂಟ್ರಿ ಕೊಡಲು ಸಜ್ಜಾಗಿದೆ. ಈಶ್ವರಿ ಗ್ಲೋಬಲ್ ಮೆಟಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ IPOಗಾಗಿ ಸೇಬಿಗೆ ಡ್ರಾಪ್ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ DRHP ಸಲ್ಲಿಸಿದೆ. ಈ ವಿಡಿಯೋದಲ್ಲಿ ಕಂಪನಿ ಏನು ಮಾಡುತ್ತದೆ, IPO ಗಾತ್ರ ಎಷ್ಟು, ಹಣವನ್ನು ಎಲ್ಲಿ ಬಳಸಲಿದೆ ಮತ್ತು ಪ್ರಮುಖ ಅಂಶಗಳು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳೋಣ. ಕಂಪನಿ ಏನು ಮಾಡುತ್ತದೆ? ಈಶ್ವರಿ ಗ್ಲೋಬಲ್ ಮೆಟಲ್ ಇಂಡಸ್ಟ್ರೀಸ್ ಒಂದು ಇಂಟ್ರಾಗೇಟೆಡ್ ಮಲ್ಟಿ ಮೆಟಲ್ ರೀಸೈಕ್ಲಿಂಗ್ ವ್ಯಾಲ್ಯೂ ಆ್ಯಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ. ಕಂಪನಿಯು ಮುಖ್ಯವಾಗಿ ಲೀಡ್, ಅಲ್ಯೂಮಿನಿಯಂ, ಕಾಪರ್, ಟಿನ್, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಇವುಗಳನ್ನು ನನ್ ಫ್ಯೂರಿಯಸ್ ಮೆಟಲ್ ಸ್ಕ್ರ್ಯಾಪ್, ಪ್ಲಾಸ್ಟಿಕ್ ಸ್ಕ್ರ್ಯಾಪ್ ಹಾಗೂ ವೇಸ್ಟ್ ರೀಸೈಕ್ಲಿಂಗ್ ಮೂಲಕ ತಯಾರಿಸುತ್ತದೆ. ಕಂಪನಿ ಉತ್ಪನ್ನಗಳು ಬ್ಯಾಟರಿ, ಆಟೋಮೇಟಿವ್ ಮತ್ತು ಇಂಡಸ್ಟ್ರಿಯಲ್ ಕ್ಷೇತ್ರಗಳಲ್ಲಿ ಪೂರೈಸಲಾಗುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಒಟ್ಟು 9 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಒಳಗೊಂಡಿದೆ. ಒಟ್ಟು ಇನ್ಸ್ಟಾಲ್ಡ್ ಕ್ಯಾಪಾಸಿಟಿ ಎಷ್ಟಪ್ಪ ಅಂದರೆ ಸುಮಾರು 1.65 ಲಕ್ಷ ಮೆಟ್ರಿಕ್ ಟನ್ಸ್ ಪರ್ ಆ್ಯನ್ಯುವಲ್ ಈ ಒಂದು ಸ್ಟಾಕನ್ನು ಹೊಂದುತ್ತದೆ. ಫ್ರೆಶ್ ಇಶ್ಯೂ 500 ಕೋಟಿ ರೂಪಾಯಿ, ಆಫರ್ ಫಾರ್ ಸೆಲ್ಲು 1.32 ಕೋಟಿ ಇಕ್ವಿಟಿ ಶೇರ್ಸ್ಗಳು. ಒಟ್ಟು IPO ಗಾತ್ರ ಮಾರುಕಟ್ಟೆ ಅಂದಾಜಿನ ಪ್ರಕಾರ ಸುಮಾರು 1100 ರಿಂದ 1300 ಕೋಟಿ ಇರ್ಬೋದು ಎಂದು ಅಂದಾಜಿಸಲಾಗಿದೆ. ಕಂಪನಿಯು 100 ಕೋಟಿ ತನಕ ತನ್ನ ಪ್ರೀ IPO ಪ್ಲೇಸ್ಮೆಂಟ್ ಕೂಡ ಪರಿಗಣಿಸಬಹುದು. IPO ಹಣದ ಬಳಕೆ ಫ್ರೆಶ್ ಇಶ್ಯೂ ಮೂಲಕ ಸಂಗ್ರಹದ ಹಣದಲ್ಲಿ 150 ಕೋಟಿ ಗುಜರಾತಿನ ಮುಂದ್ರಾದ ಫೇಸ್ 2 ಎಕ್ಸ್ಪೆನ್ಷನ್ಗೆ ಬಳಸಲಾಗುತ್ತದೆ. 150 ಕೋಟಿ ಸಾಲ ತೀರಿಸಲು ಡೆಪ್ಟ್ ರೀಪೇಮೆಂಟ್ಗಾಗಿ ಬಳಸಲಾಗುತ್ತದೆ. ಉಳಿದ ಹಣ ಜನರಲ್ ಕೋಆಪರೇಟಿವ್ ಪರ್ಪಸ್ಗಾಗಿ ಬಳಸಲಾಗುತ್ತದೆ. ರೀಸೈಕ್ಲಿಂಗ್ ಬಿಸ್ನೆಸ್ ಮೇಲೆ ಕಂಪನಿಯ ಗಮನ, ಪರಿಸರ ಸ್ನೇಹಿ ಉತ್ಪಾದನಾ ಮಾದರಿಯನ್ನು ಅನುಸರಿಸುವುದು, ಬ್ಯಾಟರಿ ಹಾಗೂ ಆಟೋಮೇಟಿವ್ ಇಂಡಸ್ಟ್ರಿಗೆ ಪೂರೈಕೆಯನ್ನು ಹೆಚ್ಚಿಸುವುದು. ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ವಿಸ್ತರಣೆಯು ಈ ಒಂದು IPO ಯೋಜನೆಯಲ್ಲಿ ಒಳಗೊಂಡಿದೆ. ಗಮನಿಸಬೇಕಾದ ರಿಸ್ಕ್ ಅಂಶಗಳು ಯಾವ್ಯಾವಪ್ಪ ಅಂದರೆ ಮೆಟಲ್ ಪ್ರೈಸಸ್ ಏರಿಳಿತ, ಸ್ಕ್ರ್ಯಾಪ್ ರ್ಯಾವ್ ಮೆಟೀರಿಯಲ್ ಅವೈಲೇಬಿಲಿಟಿ ಕಡಿಮೆ ಆಗ್ಬೋದು, ಎಕ್ಸ್ಪೋರ್ಟ್ ಹಾಗೂ ಕಮ್ಯುನಿಟಿ ಪ್ರೈಸ್ ರಿಸ್ಕ್ ಬೇರೆ ಇದೆ. ಸದ್ಯ ಕಂಪನಿ DRHP ಮಾತ್ರ ಸಲ್ಲಿಸಿದೆ. ಇನ್ನು IPO ಓಪನ್ ಡೇಟ್, ಪ್ರೈಸ್ ಬ್ಯಾಂಡ್ ಹಾಗೂ ಸಬ್ಸ್ಕ್ರಿಪ್ಷನ್ ಡೇಟ್ ಪ್ರಕಟವಾಗಿಲ್ಲ. ಸೇಬಿ ಅನುಮೋದನೆ ನಂತರ ಈ ಮಾಹಿತಿಯನ್ನು ಕಂಪನಿ ಪ್ರಕಟಿಸಲಿದೆ. ಈ ಮಾಹಿತಿ ಕೇವಲ ಎಜುಕೇಷನ್ ಸಲುವಾಗಿ, ಇದು ಯಾವುದೇ ಬೈ ಆ್ಯಂಡ್ ರೆಕಮೆಂಡೇಷನ್ ಅಲ್ಲ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.